ದಾಸೋಹ ದೀಪ ಬೆಳಕಿದೆ, ಮುಳಬಾಗಿಲು ಪುನೀತವಾಗಿದೆ. ಅನ್ನದಾನವ ಗಂಗೆಯಾಗಿ ಹರಿದು ಜನಮನಗಳಲ್ಲಿ ಶಾಂತಿ ನೆಲೆಸಿದೆ. ಕೈವಾರದ ತಾತಯ್ಯನು ಕನಸನು ಕಾಣಿದ, ಹಸಿವಿನ ಹೊತ್ತಿಗೆ ಬೆಳೆದ ಕನಕದ ಹಾದಿ. ಗುರು ಪೌರ್ಣಮಿಯ ಈ ಪವಿತ್ರ ಹೊತ್ತು, ದಾಸೋಹದ ಮಾರ್ಗಕ್ಕೆ ನಾವೆಲ್ಲ ತೂಗಿ. ಅಂದವೇ ಪರಬ್ರಹ್ಮ ಎಂದಿದ್ದ ತಾತನು, ಹಂಚಿದ ಪ್ರೀತಿಯೇ ಮೌಲ್ಯವಾಯ್ತು ಇವತ್ತು. ಇಂದು ತೃಪ್ತಿಯಾದೆಂದರೆ ಸಾಕು ತಾತ, ಅವರ ಕನಸು ನೆರವೇರಿದ ಅನುಭೂತಿಯ ಪಾತ. ಮುಳಬಾಗಿಲು ಇಂದು ಗೀತೆಯಾದಂತಿದೆ, ಸತ್ಕಾರ್ಯದಲ್ಲಿ ಆಧ್ಯಾತ್ಮ ಹರಿದಂತಿದೆ. ಮದುವೆಯ ಹೃದಯದಂತೆ ತಾತಯ್ಯರ ನುಡಿ, ಅನ್ನದಾನವೆಂಬ ಪೂಜೆಗೆ ನಮ್ಮೆಲ್ಲರ ಕುಡಿ. ಬಡವರ ಬಾಯಲ್ಲಿ ಬೆಳಕಾಗಿದೆ ಹಾಡು, ತಾತಯ್ಯನ ಸೇವೆಗೆ ನಮಿಸೋಣ ಮತ್ತೆ ನಾಡು. ಗುರುವಿನ ಅನುಗ್ರಹ ಇರುವಾಗಲಿ ಸರ್ವತ್ರ, ಈ ಕಾರ್ಯಕ್ರಮ ನಮ್ಮೆಲ್ಲರ ಜೀವನದ ಶ್ರದ್ಧಾಪಥ. ಏನು ಈ ದಿನ ಗುರು ಪೌರ್ಣಮಿ, ಈ ದಿನ ನಮಗೆ ವಿದ್ಯೆ ಬುದ್ಧಿ ಕಲಿಸ್ಕೊಟ್ಟಂತ ಎಲ್ಲಾ ಗುರುಗಳಿಗೂ ಹಾಗೂ ಸೃಷ್ಟಿ ಏನಂತ ತೋರಿಸಿದಂತ ದೊಡ್ಡ ಗುರುಗಳಿಗೂ ಎಲ್ರಿಗೂ ಈ ಗುರು ಪೌರ್ಣಮಿದ ಶುಭಾಶಯಗಳು ಕೋರ್ತಾ, ಇವತ್ತು ತಾಟ್ಪಾಳ್ಯ ಯುವಕರ ಬಳಗದಿಂದ ಏನು ಈ ಒಂದು ಅನ್ನದಾನ ಕಾರ್ಯಕ್ರಮ ಹಮ್ಮಿಕೊಂಡಿದೀವೋ, ಇದು ಪ್ರತಿ ವರ್ಷ ಮಾಡುವಂತ ಕಾರ್ಯಕ್ರಮ. ಇದು ಭಗವಂತ ಇನ್ನು ಹೆಚ್ಚಿನ ಶಕ್ತಿ ಕೊಟ್ಟು ನಮಗೆ ಮುಂದಿನ ದಿನಗಳಲ್ಲಿ ಇದೇ ರೀತಿ ಪ್ರಸಾದ ವಿನಿಯೋಗ ಮಾಡೋ ತರ ನಮ್ಗೆ ಶಕ್ತಿ ಕೊಡಬೇಕು ಅಂತ ಈ ಸಂದರ್ಭದಲ್ಲಿ ಆ ಮಹಾನ್ ಭಾವರಾದಂತ ಕೈವಾರ ತಾತಯ್ಯನವ್ರನ್ನ ಕೇಳ್ಕೊತಾ ಇದ್ದೀವಿ. ಇಷ್ಟು ಕಾರ್ಯಕ್ರಮ ನಡೆಯೋದಕ್ಕೆ ಮೂಲ ಕಾರಣ ತುಂಬಾ ಕಷ್ಟಪಟ್ಟು ಆರ್ಥಿಕವಾಗಿ ಹಾಗೂ ಶ್ರಮದಲ್ಲಿ ಎಲ್ಲದರಲ್ಲೂ ಕಷ್ಟಪಟ್ಟಿರುವಂತ ನಮ್ಮ ಮುರಳಿ ಅವ್ರಿಗೆ ಈ ವಿಷಯದಲ್ಲಿ ಆ ಕೈವಾರ ತಾತಯ್ಯನ ಆಶೀರ್ವಾದ ಬರಬೇಕು ಅಂತ ಕೊಡ್ಬೇಕು ಅಂತ ಬಯಸ್ತೀನಿ. ಮುರಳಿನೇ ಅಂತಲ್ಲ, ಈಗ ನಮ್ಮ ಮಾಜಿ ಪುರಸಭೆ ಸದಸ್ಯರಾದಂತ ಸತೀಶ್ ಕುಮಾರ್ ಅವರಾಗ್ಲಿ, ನಮ್ಮ ಉಮಾಶೇಖರ್ ನಾಯ್ಡು ಆಗ್ಲಿ, ಎಲ್ಲ ಒಬ್ರು ಹೆಸರು ಹೇಳೋದಲ್ಲ, ಎಲ್ರು ಪ್ರತಿಯೊಬ್ರು ಒಂದೊಂದು ಕೈ ಹಾಕಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಅಲ್ಲದೆ ನಮ್ಮ ರಘುಪತಿ ಆಗಿರ್ಬೋದು, ನಮ್ಮ ನಾಗೇಶ್ ಆಗಿರ್ಬೋದು, ಇವರೆಲ್ಲ ನಮಗ್ ಬಂದು ಸಹಕಾರ ನೀಡಿ ಈ ಪ್ರಸಾದ ಹಂಚೋದ್ರಲ್ಲಿ ನಮ್ಗೆ ತುಂಬಾ ಸಹಾಯ ಮಾಡಿದ್ರು. ಈ ಗುರು ಪೌರ್ಣಮಿ ದಿನ ಎಲ್ರಿಗೂ ಪ್ರತಿಯೊಬ್ಬರಿಗೂ ಆ ಮಹಾನ್ ಭಾವರ ಕೃಪೆ ಇರಬೇಕು. ಶ್ರೀ ಯತೀಂದ್ರದ ಯೋಗಿ ನಾರಾಯಣ ತಾತಯ್ಯನವರ ಆಶೀರ್ವಾದ ಪ್ರತಿಯೊಬ್ಬರಿಗೂ ಸಿಗ್ಬೇಕು. ಎಲ್ಲರೂ ಅನ್ಕೊಂತಾರೆ ಕೈವಾರ ತಾತ ಅಂದ್ರೆ ಒಂದು ಸಮುದಾಯಕ್ಕೆ ಸೇರಿದವರು ಅಂತಲ್ಲ, ಅಲ್ಲ, ತಪ್ಪದು. ಮಹಾನ್ ಭಾವರು ಎಲ್ಲಾ ಸಮುದಾಯಕ್ಕೂ ಅವರು ಒಂಥರ ದೇವರಿದ್ದಂಗೆ, ದೇವರೇ ಅವರು. ಅವ್ರ ಆಶೀರ್ವಾದ ಎಲ್ಲರ ಮೇಲೆ ಇರಬೇಕು. ಅವ್ರ ಕೃಪಾ ಕಟಾಕ್ಷ ಇದ್ರೆ ಎಲ್ಲೋದ್ರೂ ಜಯ ಸಿಗತ್ತೆ ಅಂತ ಈ ಸಂದರ್ಭದಲ್ಲಿ ಬಯಸ್ತಾ ಈ ನಾನು 4 ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್. ಗುರು ಪೌರ್ಣಿಮೆಯ ಶುಭ ದಿನ ಇಂದು. ಶ್ರೀ ಯೋಗಿ ನಾರಾಯಣ ತಾತನವರ ಗುರು ದಿನಗಳ ಪ್ರಯುಕ್ತ ಮುಳಬಾಗಿಲಿನಲ್ಲಿ ತಾಜಪಾಳ್ಯದ ಶ್ರೀ ಸೌಂದರ್ಯ ಪ್ಯಾರಡೈಸ್ ಮುಂಭಾಗ DVG ಸರ್ಕಲ್ ಮುಂದೆ ಯೋಗಿ ನಾರಾಯಣ ತಾತೆಯವರ ಕೃಪೆಯಿಂದ ಪ್ರಸಾದ ವಿನಿಯೋಗ ಹಾಗೂ ಪೂಜೆ ಎಲ್ಲ ನೆರವೇರಿಸಿದ್ದಾರೆ. ಅದಕ್ಕೆ ಎಲ್ಲ ರೀತಿಯಲ್ಲಿ ಸಹಕಾರ ನೀಡಿದ ಮುರಳಿಯವರಿಗೂ, ಬಂಗಾರಿ ಮಂಜು ಅವರಿಗೂ, ಇನ್ನೂ ಅನೇಕ ವ್ಯಕ್ತಿಗಳಿಗೂ ನನ್ನ ಹೃದಯಪೂರ್ವಕ
ಅಭಿನಂದನೆಗಳನ್ನ ಸಲ್ಲಿಸ್ತಾ ಈ ಕಾರ್ಯಕ್ರಮಗಳನ್ನ ಇನ್ನ ಹೆಚ್ಚಿನ ರೀತಿಯಲ್ಲಿ ಎಲ್ಲಾ ಕಡೆ ಮಾಡಬೇಕು ಅನ್ನೋದು ನಮ್ಮ ಆಶಯ, ಅಭಿಪ್ರಾಯ. ಇದನ್ನ ನಮ್ಮ ಬಲಿಜ ನಾಯಕರುಗಳು ಮತ್ತು ಅದಕ್ಕೆ ಸಹಕಾರ ಇನ್ನ ಅನೇಕ ವ್ಯಕ್ತಿಗಳು ಎಲ್ರೂನು ಸಹಕರಿಸಬೇಕಂತ ಹೇಳ್ಬಿಟ್ಟು ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಈ 4 ಮಾತುಗಳು ಮಾತಾಡೋದಕ್ಕೆ ಅವಕಾಶ ನೀಡಿದಂತ ಮುರಳಿ ಅವ್ರಿಗೂ, ಬಂಗಾರಿ ಮಂಜು ಅವ್ರಿಗೂ, ಇನ್ನ ಇಲ್ಲಿನ ಸೇರಿರೋ ನಮ್ಮ ಗೆಳೆಯರಿಗೆಲ್ರಿಗೂ ಧನ್ಯವಾದಗಳನ್ನು ತಿಳಿಸ್ತಾ, ಇದೇ ಯೋಗಿ ನಾರಾಯಣ ಗುರುಗಳ ಆಶೀರ್ವಾದ ಎಲ್ರಿಗೂ ಸಿಗಲಿ, ಎಲ್ರೂ ಅವರ ಹಿತಾಸಕ್ತಿ ಅಂತ ನಡೆದುಕೊಂಡು ಹೋಗ್ಲಿ ಅಂತ ನಾನು ಹಾರೈಸ್ತಾ ಇದ್ದೇನೆ. ನಮಸ್ಕಾರ. ಮುಳಬಾಲ್ ತಾಲೂಕಿನ ವಾರ್ಡ್ ನಂಬರ್ 1 ಹೃದಯ ಭಾಗದಂತ ನಮ್ಮ ವಾರ್ಡ್ ನಂಬರ್ 1 ನಲ್ಲಿ ನಾವೆಲ್ಲ ಮಕ್ಕಳೆಲ್ಲ ಸೇರಿ ದೊಡ್ಡವರಾಗ್ಬೋದು, ಹಿರಿಯರಾಗ್ಬೋದು, ಚಿಕ್ಕವರಾಗ್ಬೋದು, ಎಲ್ಲರೂ ನಮ್ಗೆ ಸಹಕರಿಸಿ ನಮ್ಮ ಈ ತಾತಯ್ಯನವರ ಜಯಂತಿ ಮಾಡ್ಬೇಕಂತ ಇವತ್ತು ಗುರುಪೌರ್ಣಮಿ ದಿವಸ ಮಾಡ್ಬೇಕಂತ ಅನ್ಕೊಂಡಿದ್ವಿ. ಅನ್ಕೊಂಡಿದ ತಕ್ಷಣ ನಾವು ಯಾರನ್ನೇ ಕೇಳಿದ್ರು ಏನು ಬಯಸ್ದೆ, ನೀನ್ ಏನ್ ಬೇಕೋ ಮಾಡಪ್ಪ, ನಿಮ್ಗೆಲ್ಲ ಸಹಕಾರ ಮಾಡ್ತೀವಿ ಅಂತ ಕೊಟ್ಟಿದ್ದಾರೆ. ನಮ್ಗೆ ಜನಗಳೆಲ್ಲ ಆಶ್ವಾಸನೆ ಕೊಟ್ಟಿದ್ದಾರೆ. ಅವ್ರೆಲ್ರು 4 ಜನ 4 ಕೈ ಹಾಕಿದ್ದೀವಿ, ಎಲ್ರದ್ದು ಇದೆ. ಅದ್ರಲ್ಲಿ ನಾವು ಸ್ವಲ್ಪ ಶ್ರಮ ಜಾಸ್ತಿ ಇದೆ. ಆ ಭಗವಂತನ ಆಶೀರ್ವಾದ ನಮಗೂ ಬೇಕು, ಎಲ್ರಿಗೂ ಬೇಕು ಅಂತ ಈ ಒಂದು 4 ಮಾತು ಮುಗಿಸ್ತಾ ಇದ್ವಿ.